ಅಲ್ಲೆಳಿ ಇಲ್ಲಿ ಎಳಿ, ಇದೊಂಚೂರು ಸರಿ ಮಾಡ್ಕೋಬೇಕು. ಹಿಂದ್ಗಡೆ ಏನೋ ಎಳ್ದಂಗೆ ಆಗ್ತಾ ಇದೆ. ಓಹ್, ಈಗ ಸರಿ ಆಯಿತು ಅನ್ಕೋತೀನಿ. ಓಕೆ, ಸರಿ ಕಾಣ್ತಾ ಇದೆಯಾ ಈಗ? ಸೈಡ್ ಪೋಸ್ಟ್ ನಾನೇ ಮಾಡ್ತಿರೋದು ದಪ್ಪ ಕಾಣಬಾರ್ದು ಅಂತ. ಒಮ್ಮೆ ನೋಡ್ತೀನಿ. ಓಕೆ, ಐ ಥಿಂಕ್ ಇಟ್ಸ್, ಅಯ್ಯೋ ಇದು ಸರಿ ಇಲ್ವಾ? ಓಕೆ 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 ಈಗ ಓಕೆ, ಕೂತ್ಕೊಂಡ್ರೆ ಕಾಣ್ತೀನಿ, ತುಂಬ ದಪ್ಪನ ಕಾಣಲ್ಲ ತಾನೆ. ಇಷ್ಟೆಲ್ಲ ಯೋಚನೆಗಳ ಮಧ್ಯೆ ರೆಡಿಯಾಗಿ ಒಂದು ಮದುವೆ ಮನೆಗೆ ಹೊರಟೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಹೊರಗಡೆ ಇದು ಎಂಟ್ರೆನ್ಸಲ್ಲಿ ಶಿವಪಾರ್ವತಿಯ ಮೂರ್ತಿ ಇದೆ. ಉಫ್, ಒಂದಕ್ಕಿಂತ ಒಂದು ಡೆಕೋರೇಷನ್ ಚೆನ್ನಾಗಿತ್ತು. ಇದು ಒಳಗಡೆ ಝೂಮರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅದನ್ನು ನೋಡಿ. ಇನ್ನು ಮಂಟಪ ಜಸ್ಟ್ ಹೋಮ ಮುಗಿದಿತ್ತು. ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಮೂರ್ತಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಂಟಪ ಕೂಡ ಸಖತ್ತಾಗಿತ್ತು. ಇದು ಎಂಟ್ರೆನ್ಸಲ್ಲಿ ಮಾಡಿರುವಂತಹ ಡೆಕೋರೇಷನ್. ಇತ್ತೀಚಿನ ಮದುವೆಗಳಲ್ಲಿ ಡೆಕೋರೇಷನ್ ಒಂದು ತುಂಬ ಅಂದರೆ ಅಟ್ರಾಕ್ಟಿವ್ ಪಾಯಿಂಟ್ ಅಲ್ವಾ. ಮದುಮಕ್ಕಳಿಗೆ ದೇವರು ತುಂಬ ಖುಷಿ ಕೊಡಲಿ ಅಂತ ಹಾರೈಸೋಣ.